ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನೊಂದು ರಾಯ್ತ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಪರೋಟ ಜೊತೆಗೆ, ಪುಲಾವ್ ಜೊತೆಗೆ, ಬಿರಿಯಾನಿ ಜೊತೆಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್. ಬೂಂದಿ ರಾಯ್ತ ತುಂಬ ಸಿಂಪಲ್ ಆಗಿ ಇದನ್ನು ಮಾಡ್ಕೋಬೋದು. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ತಾಜಾ ಮೊಸರನ್ನು ತೊಗೊಂಡಿದ್ದೀನಿ. ಇದರ ಜೊತೆಗೆ ನಿಮಗೆ ಸ್ವಲ್ಪ ಬೇಕು ಅನಿಸಿದ್ರೆ ಹಾಲನ್ನು ಕೂಡ ಸೇರಿಸ್ಕೋಬೋದು. ಈಗ ಇದಕ್ಕೆ ಪ್ಲೇನ್ ಬೂಂದಿಯನ್ನು ತೊಗೊಂಡಿದ್ದೀನಿ. ಅಂದರೆ ಸ್ವೀಟ್ ಅಲ್ಲ, ಪ್ಲೇನ್ ಖಾರ ಬೂಂದಿ. ನೀವು ಖಾರ ಬೂಂದಿ ಬೇಕು ಅನಿಸಿದ್ರೆ ಹಾಕ್ಕೋಬೋದು. ಪ್ಲೇನ್ ಇದರಲ್ಲಿ ಉಪ್ಪು ಮಾತ್ರ ಇರುತ್ತೆ. ಆ ಬೂಂದಿಯನ್ನು ತೊಗೊಂಡು ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದರ ಜೊತೆಗೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಒಂದು ರೀತಿ ಚಟ್ಪಟ ಫ್ಲೇವರನ್ನು ಕೊಡುತ್ತೆ, ಸಖತ್ತಾಗಿರುತ್ತೆ. ಹಾಗೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಬೂಂದಿ ರಾಯ್ತ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೋಬೇಕು. ನೀವು ಸಿಹಿ ಮೊಸರು ಅಂದರೆ ತಾಜಾ ಮೊಸರನ್ನು ತೊಗೊಂಡ್ರೂ ಸಕ್ಕರೆಯನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ತುಂಬ ಖಾರ ಬೇಕಾಗಿಲ್ಲ, ಸ್ವಲ್ಪ ಖಾರ ಸಾಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನಿಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮಗಿಲ್ಲಿ ಬೇಕು ಅನಿಸಿದ್ರೆ ಚಾಟ್ ಮಸಾಲವನ್ನು ಕೂಡ ಸ್ವಲ್ಪ ಸೇರಿಸ್ಕೋಬೋದು. ಎಲ್ಲವನ್ನು ಸೇರಿಸಿ ಮಿಶ್ರ ಮಾಡಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ತುಂಬ ರುಚಿಯಾದಂತಹ, ತುಂಬ ಬೇಗನೆ ಮಾಡಿಕೊಳ್ಳುವಂತಹ ಬೂಂದಿ ರಾಯ್ತ ರೆಡಿಯಾಗುತ್ತೆ. ಇದನ್ನು ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಆಗ ಬೂಂದಿ ಎಲ್ಲ ಮೊಸರನ್ನ ಹೀರಿಕೊಂಡು ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದು ಆಲೂ ಪರಾಟ, ಗೋಬಿ ಪರಾಟಕ್ಕೆಲ್ಲ ಸಖತ್ತಾಗಿರುವಂತಹ ಕಾಂಬಿನೇಷನ್. ಹಾಗೆ ಪುಲಾವ್ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ನಿಮಗೆ ರಾಯ್ತ ತುಂಬ ತಿಕ್ಕಾಯಿತು ಅಂತ ಅನಿಸಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಹಾಲನ್ನು ಕೂಡ ಇದರಲ್ಲಿ ಸೇರಿಸ್ಕೋಬೋದು. ಸಖತ್ ಈಸಿ ಆದಂತಹ ಬೂಂದಿ ರಾಯ್ತ ರೆಡಿ ಟು ಸರ್ವ್. ನಿಮಗಿಲ್ಲಿ ಈರುಳ್ಳಿ ಏನೂ ಮೇಲಿನಿಂದ ಹಾಕಬೇಕು ಅಂತ ಇಲ್ಲ. ಬೂಂದಿ ರಾಯ್ತ ಯಾವಾಗಲೂ ಪ್ಲೇನ್ ಆಗಿ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಎಲ್ಲರ ಜೊತೆಗೆ ಶೇರ್ ಮಾಡಿ. ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.